ಮೀಸಲು ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದುವರಿದ ರಾಜ್ಯ ರೈತೋದಯ ಹಸಿರು ಸೇನೆಯ ಗರ್ಜನೆ. ಗ್ರಾಮಗಳಲ್ಲಿ ಮನೆ ಇಲ್ಲದ ಬಡವರಿಗೆ ಮನೆ, ಗ್ರಾಮಗಳಲ್ಲಿ ಮೂಲಭೂತ ಸೌಲಭ್ಯ ಒದಗಿಸುವಂತೆ ಬೃಹತ್ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಕೆ. ಇದು ಗದಗ ಜಿಲ್ಲೆಯ ಮೀಸಲು ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜ್ಯ ರೈತೋದಯ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ 1008 ಕಲ್ಯಾಣೋತ್ಸವವನ್ನು ನಿರ್ವಹಿಸಿದ ಕಲ್ಯಾಣ ಪುರುಷ ಬಿಟಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಶಿರಹಟ್ಟಿ ಮತಕ್ಷೇತ್ರದ ಎಲ್ಲಾ ಗ್ರಾಮಗಳಿಗೆ ಭೇಟಿ ನೀಡಿ ಗ್ರಾಮದಲ್ಲಿ ರೈತರು ಅನುಭವಿಸುತ್ತಾ ಇರುವ ಸಮಸ್ಯೆ ಮತ್ತು ಗ್ರಾಮದ ಮೂಲಭೂತ ಸೌಲಭ್ಯ ಮತ್ತು ಗ್ರಾಮದಲ್ಲಿ ಮನೆ ಇಲ್ಲದ ಬಡ ಕುಟುಂಬಗಳು ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ಖಂಡಿಸಿ ಪ್ರತಿ ಗ್ರಾಮದಲ್ಲಿ ರೈತರೊಂದಿಗೆ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಗುತ್ತಿದ್ದು, ಶಿರಹಟ್ಟಿ ತಾಲೂಕಿನ ಕೋಗನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗರಮಡವು ಗ್ರಾಮದಲ್ಲಿ ಸಮಸ್ಯೆಗಳನ್ನು ಖಂಡಿಸಿ ಗ್ರಾಮದ ಎಲ್ಲ ರೈತ ಮುಖಂಡರೊಂದಿಗೆ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಯಿತು. ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡಪದ್, NKS TV4 ಲಕ್ಷ್ಮೇಶ್ವರ. ಆಮೇಲೆ ಇದಾಗ್ಬಿಟ್ರೆ ಸಿಡಿ ಇಂಥವೆಲ್ಲ ಜಗಾಕ್ಬೇಕು. ನಮ್ಗೆ ಏನ್ ಬೇಕಪ್ಪ ಅಷ್ಟ ರೈತನ ದಾರಿ ಶೌಚಾಲಯನ 100 ಗಂಟೆ ಕಟ್ಟಿಸೀನಿ. ಊರಾಗ 100 ಗಂಟೆ ಕಟ್ಟಿಸೀನಿ. ಒಟ್ಟು ನಾವು ಹೇಳಿಕೆ ಮಾಡಿದ್ವಿ ಎಲ್ಲಾ ಈ ಮಹಿಳೆಯರು ಕೂಡ್ಕೊಂಡು 152 ಮಂದಿ. KCL ನಮ್ಗೆ ಎದ್ದಿಲ್ಲ, ತಹಶೀಲ್ದಾರ್ ಸಾಹೇಬ್ರ ಎದ್ದಿಲ್ಲ, DC ಆಫೀಸರ್ ಎದ್ದಿಲ್ಲ. ಮುಗಿಸ್ಕೊಂಡ್ರಿ ಕಾಲಿಗೆ ಈಗ ನಾ ತರ್ಸು ಮನ್ಯಾಗ ಎಲ್ಲ ಮುಗಿಸ್ಬಿಟ್ಟೇನೆ. ಒಟ್ಟಿಗೆ ಅಂತಾನೆ ನನಗ್ ಬೇಕಾಗಿರೋ ನನ್ನ ಸಮಸ್ಯೆ ಫ್ಲಾಟ್, ರೈತನ ರೋಡ್, ಇವೆರಡು ಬಗೆಹರಿಸ್ರಿ. ಹಿಂದಿನಿಂದ ನಾವು ಜನತ್ತಂದು ಇವೆರಡು ಬಗೆಹರಿಸ್ರಿ. ನಡಿ ಕುಂಟಿಗೆ ಆಗ್ಲಿ ಎಲ್ಲಿ ಅಲ್ಲಿ ಬರ್ತಾನೆ. ಇಷ್ಟ ಹೇಳಿ ಎಲ್ಲರಿಗೆ ನಮಸ್ಕಾರ ಮಾಡಿ, ಎಲ್ಲಾ ಹಿರಿಯರಿಗೆ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಅಧ್ಯಕ್ಷರ ಇವ್ರು ರೈತರೇ ಅದು ನನ್ನ ಹೊಲದಲ್ಲಿ ಹಾಕ್ಬಿಡ್ಬೇಕಾರೆ ಆಕಾಶ ಕಂಡ ದಾರಿಯನ್ನ ಹುಡುಕಿ. ಒಂದ್ ನಿಮಿಷ ಹೇಳ್ತೀನಿ. ನಾವ್ ಹೇಳ್ತಿರೋದು ಸಾಹೇಬ್ರು ಬಂದವ್ರೆ. ಒಂದ್ ನಿಮಿಷ ಇಟ್ಕೊಳ್ಳಿ. ಸಾಹೇಬ್ರಿಗೆ ಹೇಳ್ಬೇಕು ನಾವು. ಇವತ್ತು ಹೇಳಿದ್ರೆ ನಾಳೆ ಮಾಡ್ತಾರ ಅವರು. ನೀವ್ ಹೇಳೇ ಇಲ್ಲ ಅಂದ್ರೆ ಮಾಡಲ್ಲ. ಹಿಂಗಿದೆ ಸರ್ ಒಂದು. ಆಯ್ತಾ? ಅದು ರೋಡಿನ ಸಮಸ್ಯೆ ಇದೆ ಸಾಹೇಬ್ರೆ. ಮೂರನೇದು ಬಂದ್ರೆ ನೀವು ನೆಂಬೆ ಬಿಟ್ರೆ ಬಿಡಿ, ಎಲ್ಲಾ ಜಾಗಗಳು ನಿಮ್ಮ ಹೆಸರಲ್ಲೇ ಇದೆಯಂತೆ. ಹೌದು, ಇಲ್ಲ ನಾವು ಬರ್ಬೇಕು ಸರ್. ಅಲ್ಲೊಂದು ರೌಂಡ್ ಹೋಗೋದಿದೆ, ನಾವು ಹೋಗೋಣ, ನಾನು ಕರ್ಕೊಂಡು ಹೋಗ್ತೀನಿ. ಹೌದು, ಆದ್ರೆ ನಿಮ್ಮ ಹೆಸರಲ್ಲಿರುವಂತ ಜಾಗವನ್ನು ಅವ್ರಿಗೆ ಇನ್ನೂ ಕೂಡ ಖಾತೆ ಮಾಡಿಕೊಟ್ಟಿಲ್ಲ. ಹಕ್ಕುಪತ್ರ ಮಾಡ್ಕೊಡ್ಬೇಕು. ಎಷ್ಟೋ ಜನಗಳಿಗೆ ಜಾಗ ಇಲ್ಲ. ತಾಯಿ ಒಂದ್ ನಿಮಿಷ ಅಮ್ಮ ಒಂದ್ ನಿಮಿಷ. ಆ ಹುಡುಗಿ ಯಾರು ರೋಡಿಗೆ ಹಾಕಿರೋದು ಯಾರು? ಬಾರಮ್ಮ ಇಲ್ಲಿ, ನೀವೆಲ್ಲ ಹೋಗಿ ಸರ್. ಇಲ್ಲಿ ಫ್ಲಾಟ್ ಇದೆ ಸರ್. ಪಾಪ ಸುಮಾರು ಹೆಚ್ಚು ಕಮ್ಮಿ 30-35 ವರ್ಷದಿಂದ ಸಾಹೇಬ್ರೆ, 30-35 ವರ್ಷದ ಹಿಂದಿನಿಂದ ಬೇರೆಯವರು ಪಾಪ ಫ್ಲಾಟ್ ತಗೊಂಡ್ಬಿಟ್ಟವ್ರೆ. ಅವ್ರು ತಪ್ಪಲ್ಲ. ಈಗ ಇಲ್ದೇವ್ರು ಏನ್ ಮಾಡಿದ್ದಾರೆ, ಓಡಾಡೋ ದಾರಿ. ನಾನು ಹೆಂಗ್ ರೋಡ್ ಶಾಮೀಲ್ ಹಾಕಿದಿನೋ, ಈ ರೋಡ್ಗೆ ನನಗ್ ಮನೆ ಕಟ್ಟಿದ್ರೆ ನನಗ್ ಮನೆ ಸಿಗುತ್ತೆ ನಾಳೆ. ಹೌದು, ಮನೆ ಕಟ್ತಾ ಇದಾರೆ ಈ ಅಮ್ಮ. ಆದ್ರೆ ಈ ಅಮ್ಮನಿಗೆ ಭಾರಿ ನೋವು ಕೊಟ್ಟಿದ್ದಾರೆ. ಯಾಕೆ? ಆದ್ರೆ ಅವ್ರ ಜಾಗದಲ್ಲಿ ಈ ಅಮ್ಮ ಹಾಕ ತಪ್ಪು. ಅದು ಈ ಅಮ್ಮನ ಜಾಗ ಇಲ್ವಲ್ಲ, ಈ ಜಾಗ ಕೊಡ್ಬೇಕಾದವ್ರು ನೀವು. ನಾನ್ ನಿನ್ನೆ ಜಗಳ ಆಡ್ತಿದ್ರು ಜನ. ನಾನು ಹೇಳಿದೆ, ನೋಡಪ್ಪ ಈ ಕೀಳ್ಬೇಡಿ, ತಹಶೀಲ್ದಾರ್ ಕೂತು ಬರ್ತಾನ, ಆ ತಹಶೀಲ್ದಾರ್ ನೋಡ್ಲಿ ಕಣ್ಣಾರೆ, ಆ ತಾಯಿ ಜೀವನ ನೋಡ್ಲಿ. ಆ ತಾಯಿಗೆ ಒಂದು ಫ್ಲಾಟ್ ಇನ್ನೂ ಸರ್ವೆ ಮಾಡಿದ್ರೆ ಸಾಹೇಬ್ರೆ, ಇನ್ನೂ ಹೆಚ್ಚು ಕಮ್ಮಿ 1/2 ಎಕರೆ ಜಾಗ ಸಿಗುತ್ತೆ ಅಂತ ಈ ಊರವ್ರು ಹೇಳ್ತಾರೆ. 1/2 ಎಕರೆ ಜಾಗದಲ್ಲಿ ಕಮ್ಮಿ ಅಂದ್ರೆ 12-13 ಫ್ಲಾಟ್ ಬರ್ತದೆ. ಎಕರೆಗೆ 25-30-40 ಬರ್ತದೆ. ಒಂದು 10-15 ಫ್ಲಾಟ್ ಬರುತ್ತೆ ಸರ್ ಅದ್ರಲ್ಲಿ. ಅದನ್ನೊಂದು ಮಾಡ್ಕೊಡಿ ತಾವು ದಯಮಾಡಿ. ನೊಂದ ಜನಗಳ ಪರ, ನೊಂದ ಬಡವರ ಪರ ನಾನು. ಅದಕ್ಕೆ ಇವತ್ತು ಅಧಿಕಾರಿಗಳು ಬಂದವ್ರೆ, ಅವ್ರು ನಿಮ್ಗೆ ನ್ಯಾಯವಾದದ್ದನ್ನ ಹೇಳ್ತಾರೆ. ಸಾಹೇಬ್ರೆ ಎಷ್ಟು ಸಮಸ್ಯೆ ಅಂತ ಫಸ್ಟ್ ಪಡಪಡ ಅಂತ ಹೇಳ್ಬಿಡ್ತೀನಿ. ಈ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಕೆಲವು ಹಳ್ಳಿಗಳು NI ಆಗಿಲ್ಲ. ಕೆಲವರಿಗೆ ಹೊಲಕ್ಕೆ ಹೋಗೋ ದಾರಿಗಳು ಸಮಸ್ಯೆ ಇದೆ. ಮೇಜರ್ ಸಮಸ್ಯೆ ಹೊಲಕ್ಕೆ ಹೋಗೋ ದಾರಿ, ಮೇಜರ್ ಸಮಸ್ಯೆ ನಾವು ಓಡಾಡೋ ರೋಡ್, ಮೇಜರ್ ಸಮಸ್ಯೆ ಜನಗಳಿಗೆ ಫ್ಲಾಟ್ ಇಲ್ಲ, ಮೇಜರ್ ಸಮಸ್ಯೆ ಕುಡಿಯೋ ನೀರು ಇಲ್ಲ, ಮೇಜರ್ ಸಮಸ್ಯೆ ಶೌಚಾಲಯ ಇಲ್ಲ. ಒಂದಿಷ್ಟು ಸಮಸ್ಯೆಗಳನ್ನ ತಾವು ದಯಮಾಡಿ ಸ್ಪಂದಿಸಬೇಕು, ಹೇಳ್ಬೇಕು, ರೆಡಿ ಮಾಡ್ಬೇಕು. ಎಷ್ಟೊತ್ತಿಗೆ ಸರಿ ಮಾಡ್ತೀರಾ? PDO ಸಾಹೇಬ್ರ ನೀವು ಒಂದ್ಸಲ ಬರ್ತೀರಾ? ನೀವು ವಾಟರ್ ಸಮಸ್ಯೆ ಇದೆ ಇಲ್ಲಿ. ವಾಟರ್ ಸಮಸ್ಯೆ ನೀವು ಎಷ್ಟು ದಿನ ಆಗುತ್ತೆ ಸಮಸ್ಯೆ ಕ್ಲಿಯರ್ ಮಾಡಕ್ಕೆ? ಫ್ಲಾಟ್ ಅವ್ರದ್ದು ಇರ್ಲಿ ಇಲ್ದ ಹೋಗ್ಲಿ,
ಅವ್ರ ಫ್ಲಾಟ್ ಇಲ್ಲ ಮಾಡಲ್ಲ ಅಂತ ನಂಗಿಲ್ಲ. ಪಬ್ಲಿಕ್ ಮೇಲೆ ಎಲ್ಲಿದೆ ಸರ್, ಒಂದ್ ನಿಮಿಷ. ಪಬ್ಲಿಕ್ ಮೇಲೆ ಎಲ್ಲಿದೆ ಕಿಲೋಮೀಟರ್ ಬಂದಿದ್ದ ಪಬ್ಲಿಕ್ ಮೇಲೆ ಹತ್ಬೇಡ. ಒಂದ್ 2-3 ಕಡೆ ನಿಲ್ಲಿಸ್ಬೇಕು ನೀವು ಪಬ್ಲಿಕ್ ಮೇಲೆ. ನನ್ನ ಮನೆ ಹೊಲದಲ್ಲಿತ್ತು, ನೀವು ಹೇಳ್ಕೊಡಂಗಾಗಲ್ಲ. ಒಂದು ಎರಡಾದ್ರು ನೀವು ಎಣ್ಣೆ ಮಾಡಕ್ಕೆ ಮತ್ತೆ ಗ್ರಾಮ ಕಡೆ ಮಾಡಕ್ಕೆ ಕೊಟ್ಟಿದೀವಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ನನಗದು. ಆಯ್ತಾ ಸಾಹೇಬ್ರೆ, ಎಷ್ಟೋ ಜಮೀನುಗಳು ಇವತ್ತು ಪೋಡಿ ಆಗಿಲ್ಲ. ಪೋಡಿ ಆಗಿದೆ ನಿಮ್ ಕಡೆ ಜಮೀನು, ಪೋಡಿ ಆಗಿಲ್ಲ, ಅದನ್ನು ಪೋಡಿ ಮಾಡ್ಕೊಡ್ಬೇಕು. ಮೇಜರ್ ರೈತರ ಸಮಸ್ಯೆ. ಆಮೇಲೆ ಬಿತ್ತನೆ ಬೀಜ ಗೊಬ್ಬರದ ನಿಮ್ಗೆ ಗೊತ್ತಿದೆಯಲ್ಲ ಸರ್, ಒಂದು ಯೂರಿಯಾ ಗೊಬ್ಬರ ತಗೋಬೇಕಂದ್ರೆ 500 ರೂಪಾಯಿ ಯಾವ್ದೋ ತಗೋಬೇಕಂತ, ಅದು ಬೇಡ ನಮ್ಗೆ. ಯೂರಿಯಾ ಅಂತ ತಗೊಂಡ್ಮೇಲೆ ಯೂರಿಯಾನೇ ಕೊಡ್ಬೇಕು ನಮ್ಗೆ, ಬೇರೆ ನಮಗೆ ಕೊಡ್ಬೇಕು. ಸ್ಕೂಲ್ಗಳಿದೆಯಲ್ಲ ಸರ್, ಅಲ್ಲಿ ಯಾವುದೇ ಕಾರಣಕ್ಕೂ ಆಟ ಆಡಕ್ಕೆ ಕ್ರೀಡೆ ಅನ್ನೋದು ಇಂಪಾರ್ಟೆಂಟ್. ಇಲ್ಲಿ ಈ ಊರಲ್ಲಿ ಎಲ್ಲಾ ಗ್ರಾಮಗಳಲ್ಲಿ ಏನಿಲ್ಲ ಗ್ರೌಂಡ್ ಇಲ್ಲ ಸರ್. ಇಷ್ಟು ಮಾಡ್ಕೊಳ್ಳಿ ಸರ್. ನನಗೆ ಜಾಸ್ತಿ ಸಮಸ್ಯೆ ಹೇಳ್ಕೊಂಡು ಕೂತ್ರೆ ಆಗಲ್ಲ. ಒಂದಷ್ಟು ಸಮಸ್ಯೆನ ಬಗೆಹರಿಸಿ. ಮತ್ತೆ ಆಮೇಲೆ ಕರೆಂಟ್ ಅನ್ನ ಖಾಸಗೀಕರಣ ಮಾಡ್ತಿದ್ದಾರೆ ಸರ್. ಅದು ಯಾವನಪ್ಪನ ಸೊತ್ತಲ್ಲ, ಅದು ನಮ್ ಸೊತ್ತದು. ಕರೆಂಟ್ ಅನ್ನ ಖಾಸಗೀಕರಣ ಮಾಡ್ಲಿಕ್ಕೆ ಯಾರಪ್ಪನ ಮನೆ ಸೊತ್ತಲ್ಲ, ಅದು ನಮ್ಮಪ್ಪನ ಮನೆ ಸೊತ್ತು. ಅದು ಖಾಸಗೀಕರಣ ಮಾಡಿಕೊಡ್ದು, ಅದು ಮಾಡ್ಕೊಡ್ದು. ಅದ್ರ ಕಡೆ ದಿಕ್ಕು ಕೂಡ ತಲೆನೂ ಕೂಡ ಹಾಕ್ಬಾರ್ದು. ಅದ್ರ ಕಡೆ ತಲೆನೂ ಕೂಡ ಹಾಕ್ಬಾರ್ದು. ಯಾಕಂದ್ರೆ ನಾವು ಇವತ್ತೇ 24 ಗಂಟೆ ಒಳಗಡೆ 8 ಅವರ್ ಕರೆಂಟ್ ಕೊಡ್ತಾವ, 5 ಅವರ್ ಕರೆಂಟ್ ಕೊಡ್ತಿದ್ದಾರೆ. ಈಗಲೇ ಸಾಯ್ತಾ ಇದ್ವಿ ನಾವು ರೈತರು. ಮತ್ತೆ ಇನ್ ಎಷ್ಟು ದಿನ ಸಾಯಿಸ್ಬೇಕು ನಮ್ಮ ಮುನ್ನೆ ಇವರೆಲ್ಲ ಸೇರ್ಕೊಂಡು? ಊರೇ ಎಣ್ಣೆ ಆಗಿಲ್ಲ, ಎಣ್ಣೆ ಆಗಿಲ್ಲ ಅಂತ ಸರ್. ಎಲ್ಲರಿಗೂ ತಾವು ನಮಸ್ಕಾರ ಸರ್. ಒಂದು ಹೂವಿನಾರ ಕೊಡ್ರಿ, ಅದೇ ಹೂವಿನಾರ ಕೊಡ್ರಿ. ಪೀಡಿಯೋದು ಹಾಕೋಣ ಅಲ್ರಿ. ನಿಮ್ಗೆ ಒಂದ್ಸಲ ಬಂದು ಮಾತಾಡ್ಸೋಬೇಕು ಬೇಡ, ನನ್ನ ನೀವು ಕರೆದ್ರೆ